ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ, ಫ್ರೆಂಡ್ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಹಬ್ಬ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಏನ್ರಿ? ಮಟನ್. ಸೊ ನಮ್ಮ ಜೊತೆ ಇವತ್ತು ಕುಳ್ಳಿ ಯಶ್ ಆಯ್ತು. ಸೊ ಇಷ್ಟು ಜನ ಹೋಗ್ತಾ ಇದೀವಿ. ಯಾವ ಊರು ರೀ? ಸೋಲೂರು ಹತ್ರ ತಿಪ್ಸಂದ್ರ, ಅಲ್ಲಿ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೂ. ನಾವು ಮಧ್ಯಾಹ್ನ ಹೊರಟಿದ್ದೆ, 12 o'clock 12:13 ಆಗಿತ್ತು. ಟೈಮ್ ಆಗಿದೆ, ಬೇಗ ಹೋಗೋಣ ಬೇಗ ಬರೋಣ ಅಂತೇಳಿ ಹೊರಟ್ವಿ. ಈ ಬಿಸಿಲಿಗೂ ಅದಕ್ಕೂ ಎಲ್ಲೂ ಹೋಗೋದು ಬೇಡ ಬರೋದು ಬೇಡ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಹೋಗೋ ಕಡೆ ಹೋಗಲೇಬೇಕು, ಬರೋ ಕಡೆ ಬರಲೇಬೇಕು. ಸೊ ಹಂಗಾಗಿ ಹೊರಟ್ವಿ ಅಷ್ಟೇ. ನೋಡಿ ಆ ಬಿಸಿಲಲ್ಲೂ ಎಷ್ಟು ಗಾಡಿಗಳು, ಎಷ್ಟು ಟ್ರಾಫಿಕ್ಕು. ಹೋಗ್ತಾ ಹೋಗ್ತಾ ನಾವು ಬೇರೆ ರೂಟಲ್ಲಿ ಕರ್ಕೊಂಡು ಹೋದರು, ಅದು ಮ್ಯಾಪ್ ಹಾಕ್ಕೊಂಡು ಹೋದ್ವಿ. ಹಾಗಾಗಿ ನಮಗಿಲ್ಲಿ ವೆಹಿಕಲ್ ಎಲ್ಲ ತುಂಬ ಕಮ್ಮಿ ಇತ್ತು, ಶಾರ್ಟಾಗಿ ಬೇಗ ಹೋದ್ವಿ ಅಂತಲೇ ಹೇಳ್ಬೋದು. ಯಾವ ಥರ ಬಿಸಿಲಿತ್ತು ಅಂದರೆ ಯಾವುದೋ ಬೆಂಕಿ ಮುಂದೆ ಕೂತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಿಜವಾಗ್ಲೂ ಈ ಪ್ರಾಣಿ ಪಕ್ಷಿಗಳು ಹೆಂಗೆ ಇದು ಮಾಡ್ತಾರೆ ಅಂತ ನನಗೆ ಯೋಚನೆ ಮಾಡ್ತಾಯಿದ್ದೆ. ಅದನ್ನೇ ಮಾತಾಡ್ಕೊಂಡು ಬಂದ್ವಿ. ಫೈನಲಿ ಹೋದ್ವಿ ನಾವು ಅವ್ರ ಮನೆಗೆ. ಇವ್ರ ಹೆಸರು ಬಂದು ವಿಜಯಣ್ಣ ಅಂತೇಳಿ. ತುಂಬ ತಿಂಗಳಾಗಿತ್ತು ಇವ್ರು ಸಿಕ್ಕಿ. ಸೊ ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ದೀನಿ. ನಾನು ಇಲ್ಲೆಲ್ಲ ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಕೆಲವ್ರಿಗೆ ಕಂಫರ್ಟಬಲ್ ಇರುತ್ತೆ, ಇನ್ನು ಕೆಲವ್ರಿಗೆ ಇರಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿಲ್ಲ. ನಮ್ಮಮ್ಮ ಒಂದು 2-3 ಕ್ಲಿಪ್ಪಿಂಗ್ ತೊಗೊಂಡಿದ್ಲು. ಸೊ ಹಾಗೆ ಶೇರ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಇವ್ರ ಮನೆಗೆ ನಾವು ಹೋಗಿದ್ದಿದ್ದು ಇವತ್ತು. ಅಲ್ಲಿ ದೇವ್ರು ಬಂದಿವತ್ತು ಕರಿಯಣ್ಣ ಕೆಂಚಣ್ಣ ಅಂತೇನೋ ದೇವ್ರು ಕರೆಸಿದ್ರು. ಸೊ ಅಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ಊಟ ಮಾಡೋಕ್ಕೆ ಹೊರಟ್ವಿ. ನೋಡಿ ಇವ್ರ ಮನೆಗೆ ಹೋಗಿ ನೆಕ್ಸ್ಟು ನಾವು ಊಟ ಮುಗಿಸಿ ಹೊರಟ್ವಿ. ಆವಾಗಲೂ ಕೂಡ ಟೈಮ್ ನೋಡಲೇ ಇಲ್ಲ ನಾನು. ಊಟ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಊಟ ಮುಗಿಸಿ ಬಂದ್ವಿ. ಆನ್ ದ ವೇ ಹಾಗೆ ಬರ್ತಾ ನಾವು ತುಂಬ ಊರುಗಳಲ್ಲಿ ನೋಡ್ಕೊಬಂದ್ವಿ. ತುಂಬ ಚೆನ್ನಾಗಿ ದೇವ್ರ ಮೆರವಣಿಗೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿಸಿದ್ರು. ತುಂಬ ಕಡೆ ಇವತ್ತು ಊರಹಬ್ಬ ಇತ್ತು. ನಾವು ನೋಡಿದ ಹಾಗೆ ತುಂಬ ಕಡೆ ದೇವ್ರ ಮೆರವಣಿಗೆ ಬರ್ತಾಯಿತ್ತು. ಸೊ ಅದೊಂದು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ. ಹಾಗೆ ಸ್ವಲ್ಪ ಮುಂದೆ ನಮಗೆ ಈ ಒಂದು ಪ್ಲೇಸ್ ಸಿಕ್ತು. ಅಲ್ಲಿ ಎಲ್ಲ ಥರದ್ದು ಮಣ್ಣಿನಿಂದ ಮಾಡಿರೋಂಥ ಎಲ್ಲ ಥರದ ಐಟಮ್ಗಳು ಸಿಕ್ತು. 1-2 ಕಲೆಕ್ಷನ್ಸ್ ಎಲ್ಲ ನಾವು ಇಳ್ದಿದ್ದು ಈ ಥರ ಮಡಿಕೆದೊಂದು ಈ ಬಿಸಿಲಿಗಂತೂ ಬೇಕು ತಗೊಳ್ಳೋಣ ಅಂತೇಳಿ ನಮ್ಮ ಮನೆಯವ್ರು ಗಾಡಿ ನಿಲ್ಲಿಸಿದ್ರು. ಓಕೆ ಫೈನ್, ಒಳಗಡೆ ಹೋಗಿ ನೋಡೋಣ ಏನೇನಿದೆ. ನನಗೂ ಒಂದು ಚಿಕ್ಕದು ಬಾಣಲಿ ಥರದ್ದು ಬೇಕಿತ್ತು. ಹೋದೆ, ಆದರೆ ತುಂಬ ಚಿಕ್ಕದಿತ್ತು, ದೊಡ್ಡದಿರಲಿಲ್ಲ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬಂದಾಗ ನೋಡೋಣ ಅಂದ್ಕೊಂಡು ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ಬೋದು ನೀವು, ಒಂದಲ್ಲ ಎರಡಲ್ಲ, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಶೋ ಪೀಸಸ್ ಇರ್ಬೋದು, ನಿಮ್ಮ ಮನೆಗೆ ಡೈಲಿ ನಾವು ಮಣ್ಣಿನ ಮಡಿಕೆ ಥರದ್ದು, ಬಾಣಲಿ ಥರದ್ದು, ಮಗ್ಗು, ಕಾಫಿ ಕುಡಿಯೋ ಮಗ್ಗು, ನೀರು ಕುಡಿಯೋ ಬಾಟ್ಲಿಂದನೂ ಸಹ ಸಿಗ್ತಾಯಿತ್ತು. ತುಂಬ ಅಂದರೆ ತುಂಬ. ನೋಡಿ ಟ್ರೈಗಳಾಗಿರ್ಬೋದು, ಒಂದೊಂದೇ ಕ್ಲಿಪ್ಪಿಂಗ್. ನೋಡಿ ಬಾಟ್ಲು ಕೂಡ ನೀರಿಂದು ಮಣ್ಣಿಂದೇನೆ ಇದು. ನಾನು ಅದನ್ನು ತೆಗೆದು ನೋಡ್ತಾ ಇದ್ದೆ ಯಾವ ಥರ ಮಾಡಿದ್ದಾರೆ ಅಂತ. ಇದು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಡಿಸೈನ್ಸು ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು. ನಾನಿಲ್ಲಿ ನೀರು ಕುಡಿಯಲಿಕ್ಕೆ ಅಂತೇಳಿ ಅದೊಂದು ಮಣ್ಣಿಂದೊಂದು ಮಡಿಕೆ ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದೊಂದು ತೊಗೊಂಡೆ ಅಷ್ಟೇ. ಬೇರೆ ಏನು ತೊಗೊಳ್ಳಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ಹೊಡೆದಾಕ್ಬಿಡ್ತಾರೆ, ಒಂದಿನಕ್ಕೂ ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಳ್ಳಿಲ್ಲ. ನನಗೂ ತುಂಬ ಆಸೆ ಇತ್ತು ಆ ಮಗ್ಗು ಮತ್ತು ಒಂದು ಬಾಣಲಿ ಥರದ್ದೆಲ್ಲ ತೊಗೋಬೇಕು ಅಂತ. ನಾನು ಏನೂ ತೊಗೊಳ್ಳಿಲ್ಲ. ಅದೊಂದು ಮಣ್ಣಿನ ಮಡಿಕೆ ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೊಂದು ತೊಗೊಂಡ್ವಿ.
ತಗೊಂಡು ಬಟ್ ನೋಡಿದ್ವಿ, ಇನ್ನೊಂದು ಸತಿ ನೋಡೋಣ ಹೋದಾಗ ಅಂದ್ಕೊಂಡು ಬಂದ್ವಿ. ನಾವಿಲ್ಲಿ ಏನೇನು ತೋರಿಸ್ತಾ ಇದ್ದೀವಿ ಇದೆಲ್ಲ ಬಂದು ಮಣ್ಣಿಂದೇ. ಯಾವುದೇ ರೀತಿ ಬೇರೆ ಥರದ್ದು ಏನು ಹೇಳ್ತಾರೆ ಕ್ವಾಲಿಟಿ ವೈಸ್ ಬೇರೆ ಥರದ್ದಿಲ್ಲ, ಬರೀ ಮಣ್ಣಿನಿಂದ ಮಾಡಿರೋವಂಥ ಐಟಮ್ಗಳೇ ಇದೆ ಎಲ್ಲ. ಇದು ಎಲ್ಲಿ ಏನು ಎತ್ತ ಅಂತ ಪ್ಲೇಸ್ ನನಗೂ ಗೊತ್ತಾಗಲಿಲ್ಲ. ನಾನು ಹೇಳ್ದಾಗೆ ಶಾರ್ಟ್ ಕಟ್ಟಲ್ಲಿ ಬಂದ್ವಿ, ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ನಾನು ಅಡ್ರೆಸ್ ಹೇಳ್ತೀನಿ. ಸೊ ಅಲ್ಲಿಂದ ಬಂದು ನಾನು ನೈಟ್ಗೆ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಮಸಾಲೆ ಏನಿದೆ ಅದನ್ನು ನುಣ್ಣಗೆ ರುಬ್ಕೋತೀನಿ. ಸೊ ನಾನಿವಾಗ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಆ ಕಡೆ ಏನೋ ಕೆಲಸ ಮಾಡ್ತಾಯಿದ್ದೆ, ಈ ಕಡೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಗಿತ್ತು. ಇರಲಿ ಪರವಾಗಿಲ್ಲ ಅಂಥೇಳಿ ಖಾರನ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕು ಅಳತೆ ನಮಗೆ ಎಷ್ಟು ಗಟ್ಟಿ ತೆಳ್ಳ ನೋಡಿಕೊಂಡು ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು, ಸ್ವಲ್ಪ ಬೆಂದಮೇಲೆ ಅದು ಗಟ್ಟಿಯಾಗುತ್ತೆ. ನೋಡಿ ಇವಾಗ ಒಂದು ಒಳ್ಳೆ ಕುದೀತಾ ಇದೆ ಸಾಂಬಾರು ಚೆನ್ನಾಗಿ. ಸೊ ಅದಕ್ಕೆ ನಾನಿವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ನೋಡ್ಬೋದು ಸಾಂಬಾರು ಕೂಡ ಇವಾಗ ರೆಡಿ ಆಯಿತು. ನಾನು ಇದಕ್ಕೆ ಇವಾಗ ಮೊಟ್ಟೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಅಂದರೆ ನಾಟಿ ಕೋಳಿ ಮೊಟ್ಟೆ ಅಮ್ಮ ತಂದಿದ್ರು ಅನ್ನಲ್ಲ, ಇನ್ನು 4 ಉಳ್ಕೊಂಡಿತ್ತು, ಸೊ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಮೊಟ್ಟೆ ಹಾಕ್ಕೊಂಡು ನಾವು ಫ್ಲೇಮ್ನ ಜಾಸ್ತಿ ಇಕ್ಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಮೊಟ್ಟೆ ಸಾಂಬಾರು ರೆಡಿ. ನಾನು ನೈಟ್ಗೆ ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಆಗುವಂಥ ಸಾಂಬಾರಿದು. ನಾನಿವಾಗ ಸರ್ವ್ ಮಾಡಿದ್ದೀನಿ ನೋಡಿ.
ಸೊ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.